ನೋಡಿ, ಇತ್ತೀಚೆಗೆ ನಮ್ಮನ್ನ ರಕ್ಷಣೆ ಮಾಡುವಂತ ಪೊಲೀಸರೇ ಹಲವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿರುವ ಸುದ್ದಿಗಳು ಹರಿದಾಡ್ತಾ ಇತ್ತು. ಹಂಗೆ ನೋಡಿ, ರಕ್ಷಕರೇ ಭಕ್ಷಕರಾಗಿದ್ದಾರೆ. ಮತ್ತೊಮ್ಮೆ ನ್ಯಾಯ ಕೇಳಕ್ಕೆ ಬಂದ ಮಹಿಳೆಯನ್ನ ಮಂಚಕ್ಕೆ ಕರೆದ್ರ ಪೊಲೀಸರು. ಬೆಂಗಳೂರಿನ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ASI ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಯಾರೋ ರೌಡಿ ಶೀಟರ್ ಬಾಬಿ ಡಿಯೋಲ್ ಅಂತೆ ಅವ್ರ ಮನೆ ಲೀಸ್ಗೆ ಅಂತ ಕೇಳಿದ್ರಂತೆ ಸಹೋದರಿ. 10 ಲಕ್ಷ ಕೊಟ್ಟು ಮನೆ ಲೀಸ್ಗೆ ಅಗ್ರಿಮೆಂಟ್ ಅನ್ನು ಮಾಡ್ತಿರ್ತಾರೆ ಮಹಿಳೆ. ಆದರೆ ಮನೆನೂ ಕೊಡ್ದೇನೆ, ಹಣನೂ ಕೊಡ್ದೇನೆ ರೌಡಿ ಶೀಟರ್ ಧಮಕಿ ಆಗ್ತಾ ಇದಾರಂತೆ. ಅದಕ್ಕೆ ಠಾಣೆಗೆ ಅಂತ ಬಂದರೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ಅವರು ಕೂಡ ಧಮಕಿ ಆಗ್ತಾ ಇದಾರಂತೆ. ASI ಪ್ರಕಾಶ್ನಿಂದ ಲೈಂಗಿಕ ಕಿರುಕುಳ ಆಗಿದೆ ನನಗೆ ಅಂತ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ. ಕೆಲಸ ಆಗಬೇಕಂತಂದ್ರೆ ಒಂದಿನ ರೂಮ್ಗೆ ಬರಬೇಕು ಅಂತ ಟಾರ್ಚರ್ ಕೊಡ್ತಿದಾರಂತೆ. 2,000 ಪಡ್ಕೊಳ್ಳೋದು ಅಲ್ಲದೆ ಕೇಸ್ ಮಾಡ್ದೇನೆ ಆವಾಜ್ ಹಾಕಿ ನ್ಯಾಯ ಕೇಳೋಕೆ ಬಂದಂಥ ಸಂತ್ರಸ್ತೆಯನ್ನೇ ಹಿಂಗೆ ಕೆಲಸ ಆಗಬೇಕು ಅಂತಂದ್ರೆ ಒಂದು ದಿನ ರೂಮ್ಗೆ ಬರಬೇಕಂತೆ ಅಂತ ಟಾರ್ಚರ್ ಕೊಟ್ರೆ ಎಲ್ಲಿ ಹೋಗಬೇಕು ನ್ಯಾಯ ಕೇಳೋದಕ್ಕೆ ಅಂತ? ಸ್ಟ್ರೈಟ್ ಅವೇ ಕೋರ್ಟ್ಗೆ ಹೋಗ್ಬೇಕಾ? ಎಷ್ಟೋ ಕೇಸ್ಗಳಲ್ಲಿ, ಅಂದ್ರೆ ಇತ್ತೀಚೆಗೆ ಆಗಿರುವಂಥ ಕೇಸ್ಗಳಲ್ಲಿ ರಕ್ಷಕರೇ ಭಕ್ಷಕರಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕ್ಲಿಪ್ ಕೂಡ ಇದೆ, ಬನ್ನಿ ಕೇಳಿಸ್ತೀನಿ. पैसे के मामले में क्या करेगा भाई? कोर्ट से ऐसा मैं कोशिश करके दिया तो दिया, नहीं दिया तो कोर्ट से करा ना। नहीं तो मैं बोला लगा तो बोला छोड़ लगा करते हैं। हमारे मेरा में है तो बोला था मेरा में काम जाती है याद नहीं सब के प्लस सब से बात करो। अपनी बात करके देते हैं कल ಬಾಬಿ ಡಿಯೋಲ್ ರೌಡಿ ಶೀಟರ್ ಅಂತ ಒಬ್ಬ ನಮ್ಮ ಅಣ್ಣ ದೊಡ್ಡಮ್ಮನ ಮಗನೇ. ಆ ಕಾರಣಕ್ಕೆ ನಾವು ಅವನ ಹತ್ರ 10 ಲಕ್ಷಕ್ಕೆ ನಾವು 5 ಲಕ್ಷದ್ದು ಸೆಕೆಂಡ್ ಫ್ಲೋರ್ ಒಂದು, ಥರ್ಡ್ ಫ್ಲೋರ್ ಒಂದು ಮನೆ ಲೀಸಿಗೆ ತೊಗೊಂಡಿದ್ವು. ಆ ಕಾರಣಕ್ಕೆ ಇವತ್ತು ಖಾಲಿ ಮಾಡ್ಕೊಡ್ತೀನಿ, ನಾಳೆ ಖಾಲಿ ಮಾಡ್ಕೊಡ್ತೀನಿ, ಶಿಫ್ಟ್ ಆಗು ಅಂತ ಹೇಳ್ತಾ ಇದ್ದ ಸರ್. ನಾವು ಇವಾಗ ಕೊಡ್ತಾನೆ, ನಾಳೆ ಕೊಡ್ತಾನೆ ಅಂದ್ಬಿಟ್ಟು ಒಂದು 2-3 ತಿಂಗಳು ಮುಂದೆನೇ ದಾಟ್ಕೊಂಡು ಹೋದ್ವು. ಆಮೇಲೆ ಅವ್ನು 2-3 ತಿಂಗಳಾದರೂ ಮನೆ ಕೊಡೋದು ಅಷ್ಟು ಡೌಟ್ ಇತ್ತು. ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವಾಗ ಸುನೀಲ್ ಸರ್ ಇದ್ದರು. 10 ಲಕ್ಷದ್ದು ಅಲ್ವಾ ನಮ್ಮ 2 ಲಕ್ಷ ಸೆಟ್ಲ್ಮೆಂಟ್ ಮಾಡ್ಕೊ ಅಂತ ಹೇಳಿದ್ರು. ಏನು ಸರ್ 10 ಲಕ್ಷಕ್ಕೆ 2 ಲಕ್ಷ ಯಾಕೆ ಸರ್ ಸೆಟ್ಲ್ಮೆಂಟ್ ತೊಗೊಬೇಕು, ಬೇಡ ಬಿಡಿ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಅಷ್ಟಕ್ಕೆ ನಾವು ಲಾಯರ್ನ ಇಟ್ಟಿದ್ವು ಸರ್. ಒಂದು ನೋಟಿಸ್ಗೆ 30,000 ಕೊಟ್ಟೆ. ಇನ್ನೊಂದು ಲಾಯರ್ನ ಇಡೋಕೆ ಹೋದೆ, ಅವರು ಅವ್ರ ಕಡೆನೇ ನಮ್ಮ ಬಾಬಿ ಡಿಯೋಲ್ ಅವ್ರ ಹತ್ರನೇ ತಿರುಗಿಬಿಟ್ರು.